ಒಂದು ಪೇಪರ್ ಚೆನ್ನಾಗಿ ಆಗಿಲ್ವಾ? ಹಾಗಾದರೆ ಇನ್ ಬಿಟ್ವೀನ್ ಬೋರ್ಡ್ ಎಕ್ಸಾಮ್ ದ ಬಿಗ್ಗೆಸ್ಟ್ ಕಮ್ ಬ್ಯಾಕ್ ಮಾಡುವಂತಹ ಟೈಮ್ ಇದು. ಲೆಟ್ಸ್ ಸ್ಟಾರ್ಟ್. ಮಕ್ಕಳೇ, ಎಲ್ಲರೂ ಕಮೆಂಟ್ ಅಲ್ಲಿ ಕಮ್ ಬ್ಯಾಕ್ ಅಂತ ಹಾಕಿ. ಯಾಕಂದ್ರೆ ಇದು ಫೈನಲ್ ಕಾಲ್ ಫಾರ್ ಯುವರ್ ಗ್ರೇಟೆಸ್ಟ್ ಕಮ್ ಬ್ಯಾಕ್. ಸಿಂಪಲ್. ಬೋರ್ಡ್ ಎಕ್ಸಾಮ್ಸ್ ಗಳು ಸೀರೀಸ್ ಆಫ್ ಮ್ಯಾಚಸ್ ಗಳಿದ್ದಾಗೆ 5 ಮ್ಯಾಚಸ್ 7 ಮ್ಯಾಚಸ್ ಗಳ ಸೀರೀಸ್ ಹೇಗಿರುತ್ತೋ ಆ ರೀತಿಯಾಗಿರುವಂತಹದ್ದು. ಒಂದು ಮ್ಯಾಚ್ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಅರ್ಥ ಏನು? ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಮ್ಮ ಬೆಸ್ಟ್ ಅನ್ನ ಕೊಡಬೇಕು, ಹಿಂದಿನದನ್ನ ರಿಕವರ್ ಮಾಡ್ಕೊಳ್ಬೇಕು. ಅದೇ ಮೈಂಡ್ ಸೆಟ್ ನಿಮ್ದಾಗಿರ್ಬೇಕು ಈ ಟೈಮ್ ನಲ್ಲಿ. ಸೊ ಬೋರ್ಡ್ ಎಕ್ಸಾಮ್ಸ್ ಆರ್ ಅ ಸೀರೀಸ್ ಆಫ್ ಮ್ಯಾಚಸ್, ನಾಟ್ ಒನ್ ಬಾಲ್. The next paper is still yours to win. ಹಿಂದೆಂದು ಏನಾಯ್ತು ಅಂತ ಲೆಕ್ಕ ಹಾಕೊಳ್ಳಿಕ್ಕೆ ಈಗ ಟೈಮ್ ಇಲ್ಲ. ಈ ಮೂಮೆಂಟ್ ಅಲ್ಲಿ ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ನಾನು ನನ್ನ ಬೆಸ್ಟ್ ಅನ್ನ ಹೇಗೆ ಕೊಡ್ಬೇಕು, ಹೇಗೆ ದಿ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಇನ್ ಬಿಟ್ವೀನ್ ಎಕ್ಸಾಮ್ಸ್ ಮಾಡಬೇಕು ಅನ್ನೋದೇ ನಿಮ್ಮ ಮೈಂಡ್ ಸೆಟ್ ಆಗಿರ್ಬೇಕು. ಈ ಕ್ಲಾಸ್ ಅಲ್ಲಿ ಹೇಳ್ತೇನೆ ನೀವು ಹೇಗೆ ಕಮ್ ಬ್ಯಾಕ್ ಮಾಡಬಹುದು ಅಂತ. ಸೊ ಒಂದು ಪೇಪರ್ ಡಸ್ ನಾಟ್ ಡಿಸೈಡ್ ಯುವರ್ ರಿಸಲ್ಟ್. ನಿಮ್ಮ 625 ದಲ್ಲಿ ಆ ಒಂದು ಪೇಪರ್ 625 ಮಾರ್ಕ್ಸ್ ಆಗಿರಲ್ಲ. ಅದು 100 ಇರ್ಬೋದು, 125 ಇರ್ಬೋದು ಅಷ್ಟೇ. ಉಳಿದಿರುವಂತಹ ಮಾರ್ಕ್ಸ್ ಗಳೆಲ್ಲ ಉಳಿದಿರುವ ಪೇಪರ್ಸ್ ಗಳಿಂದ ಬರುತ್ತೆ. ಹೀಗಾಗಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಮ್ಯಾಟರ್ ಆಗತ್ತೆ, ಒಂದು ಮಿಸ್ಟೇಕ್ ಮ್ಯಾಟರ್ ಆಗಲ್ಲ. ಈವನ್ ಟಾಪರ್ಸ್ ಗಳು ಫೀಲ್ ಮಾಡ್ತಾರೆ ಏನಂತ, ಐ ಕುಡ್ ಹ್ಯಾವ್ ರಿಟನ್ ಬೆಟರ್ ಮಾಡಬಹುದಾಗಿತ್ತು. ಬಟ್ ಈಗ ಅದನ್ನ ಬಗ್ಗೆ ಯೋಚಿಸಿ ಏನೂ ಉಪಯೋಗ ಇಲ್ಲ, ಅದನ್ನ ಬಿಟ್ಟು ಹಾಕಬೇಕು. ಮೂವ್ ಫಾರ್ವರ್ಡ್. ಎಲ್ಲಿ ತನಕ ನಾವು ಪಾಸ್ಟ್ ಅಲ್ಲೇ ಸ್ಟ್ರಕ್ ಆಗಿರ್ತೇವೋ ಅಲ್ಲಿ ತನಕ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಈ ಮೂಮೆಂಟ್ ಅಲ್ಲಿ ನಾವ್ ಏನ್ ಮಾಡ್ಬೇಕು, ಹಿಂದಿನದನ್ನ ಹಿಂದಕ್ಕೆ ಬಿಟ್ಟು ಮುಂದಿನದ್ದೇನಿದೆಯೋ ಅದನ್ನ ಆದಷ್ಟು ಬೆಸ್ಟ್ ಮಾಡ್ಕೊಳ್ಳಿಕ್ ಹೋಗ್ಬೇಕು. ದ ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮೇಕ್ ಏನ್ ಮಾಡ್ತಾರೆ, ಒಂದ್ ಬ್ಯಾಡ್ ಎಕ್ಸಾಮ್ ಆದ್ಮೇಲೆ ಡಿಸ್ಕಸ್ ಆನ್ಸರ್ಸ್ ಫಾರ್ ಅವರ್ಸ್. ಫ್ರೆಂಡ್ಸ್ಗಳ ಜೊತೆ ನಿನ್ ಪೇಪರ್ ಹೇಗಾಯ್ತು, ಆ ಕ್ವಶನ್ಗೆ ಏನ್ ಆನ್ಸರ್ ಬರುತ್ತೆ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ ಮಿಸ್ಟೇಕ್ಸ್ಗಳನ್ನ. ನಾನು ಸಹ 10th ಅಲ್ಲಿ ಇರ್ಬೇಕಾದ್ರೆ ಫಸ್ಟ್ ಎಕ್ಸಾಮ್ ಆದ್ಮೇಲೆ ಪೂರ್ತಿ ಕ್ವಶನ್ ಪೇಪರ್ ಅನ್ನು ನೋಡಿ, ಅದಾದ್ಮೇಲೆ ಟೆಕ್ಸ್ಟ್ ಬುಕ್ ಜೊತೆ ಕಂಪ್ಯಾರಿಸನ್ ಮಾಡಿ ಎಲ್ಲಿ ತಪ್ಪಾಯ್ತು ಏನಾಯ್ತು ಅಂತ ಮಾಡಿದೆ. ಇದರಿಂದ ಏನೂ ಉಪಯೋಗ ಇಲ್ಲ, ನಮ್ಮ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಬರುತ್ತೆ. ಹೀಗಾಗಿ ದಯವಿಟ್ಟು ಮಾಡಬೇಡಿ. ಕಂಪೇರ್ ವಿತ್ ಫ್ರೆಂಡ್ಸ್ ಹೇಳ್ತಾರೆ ನಾನು ಅದಕ್ಕೆ ಈ ಆನ್ಸರ್ ಬರ್ದೆ, ಎಲ್ಲ ಸಾಲ್ವ್ ಮಾಡಿದೆ. ಕಂಪ್ಯಾರಿಸನ್ ಮಾಡೋ ಮಾತೇ ಇಲ್ಲ. ನಮ್ಮ ಕಂಪ್ಯಾರಿಸನ್ ಇರೋದು ಕನ್ನಡಿಯ ಮುಂದೆ ನಿಂತಿರುವ ಆ ನಿಮ್ಮ ಸೆಲ್ಫ್ನ ಜೊತೆಗೆ, ಮತ್ತಾರ ಜೊತೆಗೂ ಅಲ್ಲ. ಕ್ಯಾಲ್ಕುಲೇಟ್ ಮಾರ್ಕ್ಸ್ ರಿಪೀಟೆಡ್ಲಿ. ಕ್ವಶನ್ ಪೇಪರ್ ಗೋಥ್ರೂ ಮಾಡೋದು 1 ಮಾರ್ಕ್ಸ್ 2 ಮಾರ್ಕ್ಸ್ ಈ ರೀತಿ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಮಾಡಬೇಡಿ. ಲೂಸ್ ಫೋಕಸ್ ಫಾರ್ ದ ನೆಕ್ಸ್ಟ್ ಎಕ್ಸಾಮ್. ಹಿಂದಿನ ಪೇಪರ್ ಮೇಲೆ ಎಲ್ಲ ಕಾನ್ಸಂಟ್ರೇಷನ್ ಹಾಕಿದ್ರೆ ನೆಕ್ಸ್ಟ್ ಪೇಪರ್ ಮೇಲೆ ಯಾರು ರೀಫೋಕಸ್ ಮಾಡ್ಲಿಕ್ಕೆ ಆಗತ್ತೆ, ಆಗಲ್ಲ. ದಿಸ್ ಡ್ಯಾಮೇಜಸ್ ದ ನೆಕ್ಸ್ಟ್ ಪೇಪರ್. ಹಿಂದಿನ ಪೇಪರ್ ಏನೋ ಡ್ಯಾಮೇಜ್ ಆಗಿದೆ, ಮುಂದಿನ ಪೇಪರ್ ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಅದನ್ನು ಸಹ ಡ್ಯಾಮೇಜ್ ಮಾಡಿದ್ರೆ ಏನು ಉಪಯೋಗ? ಕ್ಲೋಸ್ ದ ಪೇಪರ್. ರೂಲ್ ನಂಬರ್ 1, ಒನ್ಸ್ ಯು ಲೀವ್ ದ ಎಕ್ಸಾಮ್ ಹಾಲ್ ಅನ್ನ ಬಿಟ್ರೋ ಮುಗೀತೋ, ಅದಾದ್ಮೇಲೆ ಹಿಂದಿನ ಪೇಪರ್ ಮುಗೀತು, ನಿಮ್ ಮೆಮೊರಿಲೇ ಇರಬಾರ್ದು. ಓಕೆನಾ? ಡೋಂಟ್ ಡೂ ಇವುಗಳನ್ನ ಮಾಡಬೇಡಿ. ಮಾರ್ಕ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡೋದು, ಆನ್ಸರ್ ವಿಡಿಯೋಸ್ಗಳನ್ನ ನೋಡೋದು, ಫ್ರೆಂಡ್ಸ್ಗಳ ಜೊತೆ ಡಿಸ್ಕಸ್ ಮಾಡೋದು, ಇವೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಏನ್ ಮಾಡಿ, ಪೇಪರ್ ಓವರ್ ಆಗಿದೆ. ಸೊ ನೌ ಯುವರ್ ಎನರ್ಜಿ ಬಿಲಾಂಗ್ಸ್ ಟು ದ ನೆಕ್ಸ್ಟ್ ಎಕ್ಸಾಮ್. 30 ಮಿನಿಟ್ಸ್ ರೀಸೆಟ್ ಮೆಥಡ್ ಇರತ್ತೆ. ಏನು, ಮನೆಗೆ ಬರ್ತೀರಾ, ಊಟ ಮಾಡಿ, ಅದಾದ್ಮೇಲೆ 20 to 30 ಮಿನಿಟ್ಸ್ ನ್ಯಾಪ್, ನಿದ್ದೆ ಮಾಡಿ, ಪವರ್ ನ್ಯಾಪ್ ತಗೊಳ್ಳಿ. ಮೈಂಡ್ ಎಲ್ಲ ಕ್ಲಿಯರ್ ಆಗತ್ತೆ, ನೆಕ್ಸ್ಟ್ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡಿ. ಇಷ್ಟೇ. ರೀಸೆಟ್ ಯುವರ್ ಬ್ರೈನ್. ಎಕ್ಸಾಮ್ ಮುಗೀತು, ಬಂದೆ, ಊಟ ಮಾಡಿದೆ, ಸ್ವಲ್ಪ ಹೊತ್ತು ಮಲಗದೆ, ಎದ್ದೆ, ನೆಕ್ಸ್ಟ್ ಎಕ್ಸಾಮ್ ಪ್ರಿಪರೇಷನ್. ಹಿಂದಿನ ಪೇಪರ್ ಕ್ವಶನ್ ಪೇಪರ್ಸ್ ಎಲ್ಲ ಬಿಟ್ಟು ಹಾಕಿ, ಏನು ಬೇಡ. ಈಗ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಇರಬೇಕಾಗಿರೋದು ನೆಕ್ಸ್ಟ್ ಎಕ್ಸಾಮ್ ಮೇಲೆ. ಫೋಕಸ್ ಆನ್ ವಾಟ್ ಯು ಕಂಟ್ರೋಲ್. ಹಿಂದಿನದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ನಮ್ ಕಂಟ್ರೋಲ್ ನಲ್ಲಿ ಇರೋದು ಏನು, ವಾಟ್ ಯು ರೈಟ್ ಟುಮಾರೋ. ನೆಕ್ಸ್ಟ್ ಎಕ್ಸಾಮ್ ನೀವು ಏನ್ ಬರಿತೀರೋ ಅದು ನಿಮ್ಮ ಕಂಟ್ರೋಲ್ ನಲ್ಲಿದೆ. ಹೀಗಾಗಿ ಅದನ್ನ ಆದಷ್ಟು ರಿಫೈನ್ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಪಡ್ಕೊಳ್ಬೇಕು.
ಏನು ಆಲ್ರೆಡಿ ಬರ್ದಿದ್ದೀರೋ ಅದನ್ನ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಸೊ ನಿಮ್ಮ ಎನರ್ಜಿಯನ್ನ ಎಲ್ಲಿ ಮ್ಯಾಟರ್ ಆಗತ್ತೋ ಅಲ್ಲಿ ಹಾಕಿ. ಎನರ್ಜಿ, ಫೋಕಸ್ಸು ಇವೆಲ್ಲ ಎಲ್ಲರ ಹತ್ರನೂ ಸೇಮೇ ಇರುತ್ತೆ. ಆದರೂ ಸಹ ಸ್ವಲ್ಪ ಜನ ಟಾಪರ್ಸ್ಗಳಾಗ್ತಾರೆ, ಸ್ವಲ್ಪ ಎವರೇಜ್ ಆಗಿ ಉಳಿತಾರೆ. ಯಾಕಂದ್ರೆ ಟಾಪರ್ಸ್ಗಳು ಗೊತ್ತು ತಮ್ಮ ಎನರ್ಜಿ ಎಲ್ಲಿ ಹಾಕಬೇಕು, ಫೋಕಸ್ ಅನ್ನ. ಅದೇ ಎವರೇಜ್ ಸ್ಟೂಡೆಂಟ್ಸ್ಗಳು ಹಿಂದೇನೇ ಆಗಿರುತ್ತೋ, ಪಾಸ್ಟ್ ಅಲ್ಲಿ ಏನಿರುತ್ತೋ ಅದರಲ್ಲೇ ಎನರ್ಜಿ ಹಾಕ್ತಾ ಕೂತ್ಕೊಳ್ತಾರೆ, ಎಲ್ಲಾ ವೇಸ್ಟ್ ಆಗತ್ತೆ. ನಮ್ಮ ಒಂದೇ ಗುರಿ ಇರಬೇಕಾಗಿರೋದು ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ನಾನು ಹೇಗೆ ಬೆಸ್ಟ್ ಪ್ರಿಪರೇಷನ್ ಅನ್ನ ಮಾಡಬಹುದು ಅಂತ. ಸೊ ಗ್ಯಾಪ್ ಡೇ ಸ್ಟ್ರಾಟಜಿ, ಒಂದೊಂದು ಎಕ್ಸಾಮ್ಗೆ 2 days ಗ್ಯಾಪ್ ಇದೆ, ಮತ್ತೊಂದು ಎಕ್ಸಾಮ್ಗೆ 3-4 days, ಈ ರೀತಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ಸ್ಗಳಲ್ಲಿ ಏನ್ ಮಾಡಬೇಕು, ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನ ಫಸ್ಟ್ ರಿವೈಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಿರಬಹುದು, ಕೀವರ್ಡ್ಸು, ಪ್ರೆಸೆಂಟೇಷನ್ಸ್ಗಳಿರಬಹುದು, ಹಾಗೆ ನಮ್ಮ ಮ್ಯಾರಥಾನ್ಸ್ಗಳು ನಡೀತಾ ಇರುತ್ತೆ ಪರೀಕ್ಷೆ ಚಾನೆಲ್ನಲ್ಲಿ, ಅದರ ಮೇಲೆ ಫುಲ್ ಫೋಕಸ್ ಇರಲಿ. ಥಿಂಕ್ ಲೈಕ್ ಅ ಟಾಪರ್. ಫಸ್ಟ್ ನೀವು ಏನ್ ಮಾಡಬೇಕು, ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು ನಾನು ಟಾಪರ್ ಅಂತ. ಅದಾದ್ಮೇಲೆ ಆಕ್ಚುಯಲ್ ಆಗತ್ತೆ. ಈಗ ಯಾವುದೇ ಒಂದು ಮೂವಿಯನ್ನು ಮಾಡ್ತಾ ಇರ್ಬೇಕಂದ್ರೆ ಮೊದಲು ಸ್ಕ್ರಿಪ್ಟ್ ಅಲ್ಲಿ ಬರೀತಾರೆ, ಅದಾದ್ಮೇಲೆ ಆಕ್ಚುಯಲ್ ಆಗತ್ತೆ. ಅದೇ ರೀತಿ ನಿಮ್ಮ ಜೀವನ ಸಹ ಒಂದು ಸ್ಕ್ರಿಪ್ಟ್ ಇದ್ದಾಗೆ, ಮೊದಲು ನಿಮ್ಮ ಮೈಂಡ್ ಅಲ್ಲಿ ನೀವು ಬರ್ಕೊಳ್ಬೇಕು ನೀವು ಟಾಪರ್ ಅಂತ, ಅದಾದ್ಮೇಲೆ ಆಕ್ಚುಯಲ್ ಪೇಪರ್ ರಿಸಲ್ಟ್ಸ್ ಗಳಲ್ಲಿ ಬರುತ್ತೆ ಟಾಪರ್ ಅಂತ. ಸೊ ಎಲ್ರೂ ಸಹ ಕಮೆಂಟ್ ಅಲ್ಲಿ ಟಾಪರ್ ಅಂತ ಹಾಕಿ, ಯಾಕಂದ್ರೆ ನೀವು ಟಾಪರ್ಸು. ಅದನ್ನ ನಿಮಗೆ ಪದೇ ಪದೇ ಹೇಳ್ಕೊಳ್ಳುವಂತಹ ಅವಶ್ಯಕತೆ ಇದೆ. ಏನ್ ಮಾಡ್ತಾರೆ ಟಾಪ್ ಸ್ಟೂಡೆಂಟ್ಸ್ಗಳು, ನೆಕ್ಸ್ಟ್ ಪೇಪರ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ಪ್ರೀವಿಯಸ್ ಪೇಪರ್ ಮೇಲೆ ಇರಲ್ಲ. ಹೀಗಾಗಿ ಓಲ್ಡ್ ಎಕ್ಸಾಮ್ ಸ್ಟ್ರೆಸ್ ಅನ್ನ ಕ್ಯಾರಿ ಮಾಡಬೇಡಿ. ಪ್ರತಿಯೊಂದು ಪೇಪರ್ ಸಹ ಫ್ರೆಶ್ ಸ್ಟಾರ್ಟ್ ಆಗಿರುತ್ತೆ, ಅದೇ ತರ ಟ್ರೀಟ್ ಮಾಡಿ. ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಅವರು ಒಂದು ಮ್ಯಾಚ್ ನಲ್ಲಿ 0 ಔಟ್ ಆಗಿರ್ತಾರೆ. ನೆಕ್ಸ್ಟ್ ಮ್ಯಾಚ್ ನಲ್ಲಿ ಬರ್ಬೇಕಾದ್ರೆ ಅವರು, ನಾನು ಹಿಂದಿನ ಮ್ಯಾಚ್ ಅಲ್ಲಿ 0 ಔಟ್ ಆಗಿದ್ದೆ, ಈ ಮ್ಯಾಚ್ ಅಲ್ಲಿ ಏನೂ ಆಗಲ್ಲ ಅಂತ ಬರ್ತಾರೆ. ಇಲ್ಲ, ಆ ಹೊಸ ಮ್ಯಾಚ್ಗೆ ಅವರು ಹೊಸ ಮೈಂಡ್ ಸೆಟ್ ಅಲ್ಲಿ ಹೋಗ್ತಾರೆ. ಈ ಮ್ಯಾಚ್ ಅಲ್ಲಿ ನಾನು 100 ಹೊಡಿತೇನೆ, ಯಾವುದೇ ಟಾರ್ಗೆಟ್ ಇರಲಿ ಅದನ್ನ ಚೇಸ್ ಮಾಡೇ ಮಾಡ್ತೇನೆ ಅಂತ. ಅದಕ್ಕೆ ಅವರು ಚೇಸ್ ಮಾಸ್ಟರ್ ಆಗಿರೋದು. ಅದೇ ರೀತಿ ನೀವು ಸಹ ಟಾಪರ್ ಆಗ್ಬೇಕು ಅಂದ್ರೆ ಹಿಂದಿನದನ್ನ ಬಿಟ್ಟಾಕಿ, ಈ ಮೂವ್ಮೆಂಟ್ ಅಲ್ಲಿ ಇವತ್ತು ನಿಮ್ ಕೈಲಿ ಏನಿದೆಯೋ ಅದಕ್ಕೆ 100% ಕೊಡಿ. ಕಮ್ ಬ್ಯಾಕು ರಿಯಲು. ಒಂದು ಎಕ್ಸಾಮ್ ಆದ್ಮೇಲೆ ಬಹಳಷ್ಟು ಮಕ್ಕಳಿಗೆ ಬ್ಯಾಡ್ ಫೀಲಿಂಗ್ ಇರುತ್ತೆ, ಬಟ್ ನೀವು ಸ್ಟಿಲ್ 90+, 95+ ಸ್ಕೋರ್ ಮಾಡಬಹುದು. ಯಾಕಂದ್ರೆ ಒಂದು ಪೇಪರ್ ನಿಮ್ಮ ಹೋಲ್ ರಿಸಲ್ಟ್ ಅನ್ನ ಡಿಸೈಡ್ ಮಾಡಲ್ಲ. 625 ಮಾರ್ಕ್ಸ್ಗಳು 6 ಪೇಪರ್ಸ್ ಗಳಿಂದ ಬರುತ್ತೆ, ಒಂದು ಪೇಪರ್ ನಿಂದ ಅಲ್ಲ. ಹೀಗಾಗಿ ಸ್ಟಿಲ್ 90+, 95+, ಏನೇ ನಿಮ್ದು ಏಮ್ ಇರಬಹುದು ಅದನ್ನ ನೀವು ಚೇಸ್ ಮಾಡಬಹುದು. ಈಗಲೂ ಸಹ ದಿ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಮಾಡಬಹುದು ನೀವು. ಸೊ ಸ್ಟೇ ಕಾಮ್, ಚಿಂತೆ ಮಾಡಬೇಡಿ ಹಿಂದಿನದ ಬಗ್ಗೆ. ರೀಸೆಟ್ ಮಾಡಬೇಕು, ಆಲ್ರೆಡಿ ಹೇಳಿರೋ ಹಾಗೆ ಊಟ ಮಾಡಿ 20 to 30 minutes ನಿದ್ದೆ ಮಾಡಿ, ನೆಕ್ಸ್ಟ್ ಪ್ರಿಪರೇಷನ್ ಸ್ಟಾರ್ಟು. ಕಮ್ ಬ್ಯಾಕ್ ಸ್ಟ್ರಾಂಗರ್. ಯುವರ್ ನೆಕ್ಸ್ಟ್ ಎಕ್ಸಾಮ್ ಯುವರ್ ಕಮ್ ಬ್ಯಾಕ್. ಸೊ ಇನ್ ಬಿಟ್ವೀನ್ ದ ಎಕ್ಸಾಮ್ಸ್ಗಳಲ್ಲಿ ಹಿಂದಿನದನ್ನ ಬಿಟ್ಟು ಹಾಕಿ ನೆಕ್ಸ್ಟ್ ಎಕ್ಸಾಮ್ದಲ್ಲಿ ನಿಮ್ಮ ಬೆಸ್ಟ್ ಅನ್ನ ಕೊಡಿ. ಎಲ್ಲರೂ ಸಹ ಟಾಪರ್ಸ್ಗಳೇ, ಎಲ್ಲರೂ ಸಹ 90+, 95+ ಸ್ಕೋರ್ ಮಾಡಬಹುದು. ಆ ಭರವಸೆ ನನಗಿದೆ. ಬಟ್ ಎಲ್ಲಿ ತನಕ ನೀವು ನೆಕ್ಸ್ಟ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡಲ್ವೋ ಅಲ್ಲಿ ತನಕ ಆಗಲ್ಲ. ನನಗೆ ಪ್ರಾಮಿಸ್ ಮಾಡಿ, ಸರ್ ಹಿಂದಿನ ಪೇಪರ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳಲ್ಲ, ಏನಾಗಿದೆಯೋ ಆಗ ಹೋಗಿದೆ, ಅದಕ್ಕೆ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನಾನು ಬೆಸ್ಟ್ ಅನ್ನ ಕೊಡ್ತೇನೆ. ಸೈನ್ಸ್ ಇರಬಹುದು, ಹಿಂದಿ ಇರಬಹುದು, ಸೆಕೆಂಡ್ ಲ್ಯಾಂಗ್ವೇಜಸ್ಗಳಿರಬಹುದು, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಇವೆಲ್ಲ ನಾನು ಬೆಸ್ಟ್ ಅನ್ನ ಕೊಡ್ತೇನೆ ಅಂತ ಹೇಳಿ ಕೊಡ್ತೀರಾ ಅನ್ನೋ ಭರವಸೆ ನನಗಿದೆ. ಇದೇ ನೋಟ್ನಲ್ಲಿ ನಾನು ಬಾಯ್ ಅಂತ ಹೇಳ್ತಾ ಇದ್ದೇನೆ. ಪರೀಕ್ಷೆ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಮ್ಯಾರಥಾನ್ಸ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ದಿಸ್ ಈಸ್ ದಿ ಗ್ರೇಟೆಸ್ಟ್ ಚಾನ್ಸ್ ಫಾರ್ ಯುವರ್ ಕಮ್ ಬ್ಯಾಕ್. ಥ್ಯಾಂಕ್ ಯು.